ಇನ್ನೊಂದು ವಿಷಯ ಏನಂತ ಅಂದ್ರೆ, ಈಗ ಇನ್ವೆಸ್ಟಿಗೇಷನ್ ಪಾರ್ಟ್ ನೋಡೋದಾದ್ರೆ ಆಸ್ ಎ ಕೋರ್ ಇನ್ವೆಸ್ಟಿಗೇಟರ್ ನೀವು ಸಾಕಷ್ಟು ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಈ ತರ ಒಂದು ಫೈರಿಂಗ್ ಆದ ಸಂದರ್ಭದಲ್ಲಿ FIR ನ ನೋಡಿದಾಗ FIR ನೋಡಿದ್ರೆ ಡೈರೆಕ್ಟ್ ಇವರೇ A1 A2 A3 ಅಂತೇಳಿ ಹೆಸರಿಸಿದ್ದಾರೆ. ಬಟ್ ನೀವು ಇನ್ಸಿಡೆಂಟ್ ಅನ್ನ ನೋಡ್ಕೊಂಡು ಹೋದಂತ ಸಂದರ್ಭದಲ್ಲಿ FIR ಅನ್ನ ನೋಡಿದಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಯಾವ ರೀತಿ ಟೇಕಪ್ ಆಗುತ್ತೆ ಸರ್? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಒಂದು FIR ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಎಲ್ಲ ಅಧಿಕಾರ ಇರ್ತದೆ ಬರ್ಕೊಡೋದು, ಯಾರ ಮೇಲೆ ಬೇಕಾದ್ರೂ ಬರ್ಕೊಡ್ಬೋದು. ಪೊಲೀಸರುಗಳಿಗೆ ಅಕಸ್ಮಾತ್ ಮಾಹಿತಿ ಏನಾರ ಇದ್ದರೆ ತುಂಬ ಮಾಹಿತಿ ಆ ಕೇಸ್ನಲ್ಲಿ ಭಾಳ ಆಗಲೇ ಸುಮಾರು ಮಾಹಿತಿಗಳು ಬಂದ್ಬಿಟ್ರೆ ಆ ಕೇಸ್ನ ಪೂರಕವಾಗಿ FIR ಮಾಡಿಸೋ ಪ್ರಯತ್ನ ಪಡ್ತಾರೆ. ಅಂದರೆ ಇದನ್ನ ನಾಳೆ ದಿವಸ ಅವ್ರಿಗೆ ಸಜಾ ಆಗಬೇಕು, ಎಲ್ಲೂ ಅವ್ರಿಗೆ ಸಾಕ್ಷಿ ಇದು ಸಿಗಬಾರ್ದು, ಬೇಲ್ ಸಿಗಬಾರ್ದು ಅನ್ನುವಂಥದ್ದು ಸಣ್ಣ ಪುಟ್ಟ ಇದನ್ನು ಕೊಟ್ಟು ಅವ್ರಿಗೆ ಹೇಳ್ತಾರೆ, ಈ ಥರ ಬರೆದ್ರೆ ಹಿಂಗಿರುತ್ತೆ, ಈ ಥರ ಎಲ್ಲ ಅಂದ್ಬಿಟ್ಟು ಅಂತ. ಆದರೆ ಇದರೊಳಗಡೆ ನನ್ನ ಲೆಕ್ಕದಲ್ಲಿ ನೇರವಾಗಿಯೇ ಅವ್ರನ್ನೇ ಆರೋಪಿತರನ್ನಾಗಿ ಮಾಡಿರೋದ್ರಿಂದ ಅವ್ರನ್ನ ವಿಚಾರಣೆ ಭಾಳ ಬೇಗ ಮಾಡಬೇಕಾಗ್ತದೆ. ಅವ್ರು ಎಲ್ಲಿದ್ರು, ಏನು ಅವ್ರ ಕತೆ, ಏನಾದರೂ ಇತ್ತ ಅವ್ರದ್ದು ಕಿಸ್ಸಾಗಳು, ಅದನ್ನೆಲ್ಲ ಪೂರ್ತಿ ಬಿಡಿಸ್ಬೇಕಾಗುತ್ತೆ. ನಾವು ಅರ್ಧಂಬರ್ಧ ಮಾಡಿ ಬಿಡೋಕ್ಕಾಗೋದೇ ಇಲ್ಲ ಅವ್ರ ತನಿಖೆನಲ್ಲಿ. ಅವ್ರನ್ನ ಎಲ್ಲ ಪೂರ್ಣ ಪ್ರಮಾಣದ ವಿಚಾರಣೆ ಮಾಡಿ ನಾವು ಮುಂದೆ ಹೋಗ್ಬೇಕಾಗ್ತದೆ. ಇವ್ರಲ್ಲ ಅಂತ 100ಕ್ಕೆ 100ರಷ್ಟು ಇವ್ರಿಲ್ಲ ರೂಲ್ಡ್ ಔಟ್ ಮಾಡಿ ನಾವು ಆಚೆ ಇನ್ನೊಂದು ಪೇಜ್ ತೆಗಿಬೇಕಾಗ್ತದೆ. ಇಲ್ಲಾಂದ್ರೆ ಇನ್ನೊಂದು ಪೇಜ್ಗೆ ನಾವು ಟೆಕ್ನಿಕಲಿ ಹೋಗ್ತಾ ಇರ್ತೀವಿ, ಹಂಗೆ ಕೂತ್ಕೊಬಿಡಲ್ಲ, ಇವ್ರನ್ನ ವಿಚಾರಣೆ ಮಾಡ್ಕೊಬಿಟ್ಟು ಸುಮ್ಮನೆ ಇದ್ಬಿಡಲ್ಲ. ನಾವು ಇನ್ನೊಂದು ಪೇಜಲ್ಲಿ ಇನ್ನೊಂದು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ. ಮತ್ತೆ ಹೌದೌದು, ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇಂದ ಮಾಡಿದ್ದಾನೆ, ಇನ್ನೆಲ್ಲಾರು ಓಡಾಡಿದಾರ ಅವರು, ಮತ್ತೆ ಅಲ್ಲಿಗೆ ಬರಬೇಕಾದಾಗ ಇನ್ನೆಲ್ಲೆಲ್ಲೋ ಬೇರೆ ಕಡೆ ಎಲ್ಲ CCTVಗಳು ಎಲ್ಲಾದ್ರೂ ಇದಾವ, ಅಲ್ಲಿಂದ ಪಾಸಾಗಿರೋರು ಯಾರು ಇದ್ದಾರ, ಅಲ್ಲಿ ಏನಾದರೂ ನಮ್ಮ ಕುರು ಸಿಗ್ತದ ಅನ್ನುವಂಥದ್ದೆಲ್ಲ ಸಾಮಾನ್ಯವಾಗಿ ನೋಡಿ. ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಅವ್ರ ಗೇಟಲ್ಲೆಲ್ಲ CCTVಗಳು ನೋಡಿದ್ದೀವಿ ನಾವು. ಆ ಕಡೆ ಹೋದಾಗ ಇರ್ತಕ್ಕಂಥವು ನಾವು ನೋಡಿದ್ದೀವಿ. ಮತ್ತೆ ಅಲ್ಲಿ ಅಂತ ಜನನಿಬಿಡ ಪ್ರದೇಶ ಏನಲ್ಲ, ಅದು ಭಾಳ ಖಾಲಿ ಜಾಗ ಇದೆ ಉದ್ದಕ್ಕೂ. ಅಲ್ಲೆಲ್ಲಾದ್ರೂ ಬಂದ್ರೂ ಯಾವುದಾದ್ರೂ ಒಂದು ಜಾಗಗಳಲ್ಲಿ ಇವ್ರ ಮೂಮೆಂಟ್ಗಳು ಸಿಗ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಸಿಗ್ತದೆ. ಅದನ್ನು ಸಹ ಟೆಕ್ನಿಕಲ್ ಇನ್ವೆಸ್ಟಿಗೇಷನಲ್ಲಿ ಅದನ್ನು ಸಹ ಕಲೆಕ್ಟ್ ಮಾಡ್ತಕ್ಕಂಥದ್ದು ಭಾಳ 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 ಪ್ರಮುಖವಾಗಿರ್ತದೆ. ಅದನ್ನು ಪತ್ತೆ ಆಗ್ತದೆ. ಆ ಕಾರಣಕ್ಕೆ ಈ ಕೇಸಲ್ಲಿ ನನ್ನ ಲೆಕ್ಕದಲ್ಲಿ ಇದು ತುಂಬ ವೈಡರ್, ಅಂದರೆ ಭಾಳ ಅತ್ಯಂತ ವೈಡರ್ ಸೆನ್ಸಲ್ಲಿ ಇದನ್ನು ತನಿಖೆ ಮಾಡಬೇಕಾಯ್ತದೆ. ಇದು ನಿಲ್ಲಿಸಬೇಕು ಅಂದರೆ ನಾವು ಆ ರೀತಿ ಮಾಡಬೇಕಾಯ್ತದೆ. ಇಲ್ಲ ಬಿಡು, ಏನು ಇದೊಂದು ಸಾಮಾನ್ಯವಾದಂಥದ್ದು ಅಂತಂದರೆ ಈ ಅಂಡರ್ವರ್ಲ್ಡ್ ಬೆಳೆದು ಇದೊಂದೇ ಟರ್ನು ಬೇರೆ 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 ಅಂಡರ್ವರ್ಲ್ಡ್ಗಳಿಗೆ ಲಿಂಕ್ ಆಗಿಬಿಟ್ಟು ಈ ಥರ ಒಂದು ಗನ್ ಸಂಸ್ಕೃತಿ ಮತ್ತೆ ಅಗೈನ್ ಮತ್ತೆ ಇದು ಚಿಗಿತ್ಕೊಂಡು ಭಾಳ ಇದನ್ನು ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಉಂಟು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು SK ಉಮೇಶ್ ಅವರು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.